ಎಸ್ ಬಿಗ್ ಬಾಸ್ ಕೊನೆಗೂ ಬಿಗ್ ಬಾಸ್ ಮುಗಿಯಿತು. ಬಿಗ್ ಬಾಸ್ ನ ವಿನ್ನರ್ ಗಿಲ್ಲಿ ಅಂತ ಗೊತ್ತಾದ ನಂತರ ಆ ಅಭಿಮಾನಿಗಳ ಒಂದು ಕೂಗು, ಆ ಪ್ರೀತಿ ನಿಜವಾಗ್ಲೂ ಕೂಡ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಮಾರ್ದನಿಸ್ತಾ ಇದೆ. ಸಹಜವಾಗಿ ಇದೀಗ ನಾನು ಮಳವಳ್ಳಿಯ ದಡಪುರದಲ್ಲಿ ಇದ್ದೀನಿ, ಗಿಲ್ಲಿ ಅವರ ಮನೆ ಹತ್ರ ಇದ್ದೀನಿ. ಅದರ ಜೊತೆಗೆ ಗಿಲ್ಲಿ ಅವರ ತಾಯಿಯವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಗಿಲ್ಲಿ ಅವರು ವಿನ್ ಆಗಿದ್ದು ಬಹಳ ಖುಷಿ. ಒಂದ್ ಕಡೆ ಕರ್ನಾಟಕ ಜನತೆ, ಒಂದ್ ಕಡೆ ಎತ್ತಿ ಮೆರಿತಾ ಇದೆ. ಎಷ್ಟು ಖುಷಿ ಇದೆ ನಿಮಗೆ ಅಂತ? ತುಂಬಾ ಖುಷಿ ಆಯ್ತಾ ಇದೆ ಕಣಪ್ಪ. ಈ ಜನಗಳ ಮಾತು, ಕರ್ನಾಟಕದ ಜನ, ಬೇರೆ ಬೇರೆ ದೇಶದ ಜನ ಎಲ್ಲಾನು ಸಂಪನ್ನ ಮಾಡವನೆ. ತುಂಬಾ ಖುಷಿ ಆಯ್ತಾ ಇದೆ. ಅಂದ್ರೆ ಅವನು ಈ ತರ ಆಯ್ತಾನೆ, ಈ ತರ ಬರ್ತಾನೆ ಅಂತ ಕನ್ಸು ಇರ್ಲಿಲ್ಲ ನನಗೆ. ಅಂದ್ರೆ ಈ ತರ ಗೆದ್ದು ಬಿಗ್ ಬಾಸ್ ವೇದಿಕೆಗೆ ಹೋಗಿ ಕಪ್ ಕೊಟ್ಟಿದ್ದು ಸುದೀಪ್ ಸರ್, ಅದು ಹಿಡ್ಕೊಂಡು ನನಗೆ ತುಂಬಾ ಮಾತಾಡೋಕ್ಕಾಗ್ದಂತ ಅಷ್ಟೊಂದು ಖುಷಿ ಆಯ್ತು. ತುಂಬಾ ಕರ್ನಾಟಕದ ಜನ ಎಲ್ಲ ಈ ತರ ಮಾತಾಡೋದು, ಈ ತರ ಬರುದು, ಈ ತರ ಅವ್ರ ಮಾತು ಕೇಳಿ ಇದ್ದದ್ದು ಖುಷಿ. ಆದ್ರೆ ಬಿಗ್ ಬಾಸ್ ಮನೆ ಹೋಗ್ಬೇಕಾದ್ರೆ ಈ ಹೊರ್ಗಡೆ ಕಾಯ್ತಾ ಇದ್ರಂತ ಅಭಿಮಾನಿಗಳು. ಅಯ್ಯೋ, ಅದನ್ನ ಕೇಳಿ ನೋಡ್ನಿಲ್ಲ ನಾನು, ಕೇಳಿ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದ್ ಸ್ವಲ್ಪ ನೋವು ಆಯ್ತು. ಅಂದ್ರೆ ಅವ್ರು ನೋಡೋಕಾಗ್ಲಿಲ್ಲ, ಮಾತಾಡ್ಸೋಕಾಗ್ಲಿಲ್ಲ. ಅಂದ್ರೆ ನಾವೇ ಅವ್ನ್ ನೋಡೋಕಾಗ್ಲಿಲ್ಲ. ಆ ತರ ಇದೆ ಅವ್ರಿಗೆ. ಏನು ಮಾಡ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅವರಿಗೆ ಒಂದಿಷ್ಟು ಆಫರ್ ಬಂದಾಗ, ಫೋನ್ ಬಂದಾಗ ಎಷ್ಟು ಖುಷಿ ಆಗುತ್ತೆ. ನನ್ನ ಮಗನು ಬಿಗ್ ಬಾಸ್ ಮನೆಗೆ ಹೋಗ್ತಾನೆ ಅನ್ನುವಂತ ಒಂದು ಖುಷಿ ಇತ್ತು. ಸೊ ಈಗ ಗೆದ್ದು ಬಂದ ನಂತರ ಅಲ್ಲಿ ಆಡಿದಂತ ಆಟಗಳು ಎಲ್ಲವೂ ಕೂಡ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋದ್ರೆ ಈಗ ನನ್ ಮಗ ಇಲ್ಲಿ ರಿಯಲ್ ಆಗಿ ಯಾವ್ದನ್ನು ಆಡ್ತಾನೆ, ಯಾವ್ದನ್ನು ರಿಯಲ್ ಆಗಿ ಮಾತಾಡ್ತಾನೆ. ಅಲ್ಲೋಗಿ ಎಲ್ಲಾನು ಅವ್ರು ಏನ್ ಮಾಡ್ತಾರೆ ರಿಯಲ್ ಆಗಿ ಹೇಳಿ ಮಾಡಿ ಏನು ಇವನು ತಪ್ಪು ಇದಾದ್ದು ಜನಗಳು ಇಷ್ಟಪಟ್ಟರು ಪಡೋಲ್ರು ಅಂತ ತಿಳ್ಕೊಂಡಿದಿ. ಅವನು ಇರುವಂಗೆ ಮಾತಾಡಿ, ರಿಯಲ್ ಆಗಿ ಮಾತಾಡಿ, ಅದು ಜನಕ್ಕೆಲ್ಲ, ಕರ್ನಾಟಕದ ಜನಕ್ಕೆಲ್ಲ ಅದು ಇಷ್ಟವಾಯ್ತು ಅಂತ ನನಗೆ ಆಮೇಲೆ ಅನ್ನಿಸ್ತು. ಅಂದ್ರೆ ಇಷ್ಟೊಂದು ಚೆನ್ನಾಗಿ ಈ ತರ ಇದ್ದಂಗೆ ಮಾತಾಡೋದು ಇಷ್ಟೊಂದು ಜನಗಳಿಗೆ ಇಷ್ಟ ಆಗದೆ ಅಂತ ಪ್ರೀತಿ. ಅಂದ್ರೆ ಕರ್ನಾಟಕ ಜನ ಎಲ್ಲ ಪ್ರೀತಿಸ್ತಾವ್ರೆ. ಪ್ರೀತಿ ಇವಾಗ ನನ್ನ ಮಗ ಅನ್ನೋದ್ಕಿಂತ ಹೆಚ್ಚಾಗಿ ಅವ್ರ ಮಗ ಆಗೋನೆ. ಎಲ್ಲ ಈ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ ಗಿಲ್ಲಿ 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 ಅನ್ನೋದು ಸೌಂಡ್ ಕೇಳಿಸಿ ನಂಗೆ ತುಂಬಾ ಖುಷಿ ಆಯ್ತದೆ. ಅಮ್ಮ, ಈಗ ಕರ್ನಾಟಕದಾದ್ಯಂತ ನಿಮ್ಮ ಮಗನ ಒಂದಿಷ್ಟು ಕಟ್ಔಟ್ಗಳು, ಫೋಟೋಗಳು ನೋಡಿದಾಗ ಎಷ್ಟು ಸಂಭ್ರಮ ಇದೆ. ನನ್ನ ಮಗನ ಈ ರೀತಿ ಆದಂತ ಕಟ್ಔಟ್, ಈ ರೀತಿ ಆದಂತ ಫೋಟೋಗಳು ಯಾವತ್ತಾದ್ರೂ ಬೀಳುತ್ತೆ ಅಂತ ಅನ್ಕೊಂಡಿದ್ದೀರಾ ಅಥವಾ ಇಲ್ಲ? ನಾವ್ ಅನ್ಕೊಂಡಿರ್ಲಿಲ್ಲ ಕಣಪ್ಪ ಈ ತರ ಐತೆ ಅಂತ. ಇವಾಗ ಅವನು ಏನು ಹೇಳ್ತಾನೆ, ನನ್ಗೆ ಹಾಲು ಅಭಿಷೇಕ ಮಾಡಿಸ್ತಾ ಇದಾರ ಅಂದ್ರೆ ಹಾಲು ಅಭಿಷೇಕ ಮಾಡಿಸೋದು, ನಮ್ಗೆ ಅಚ್ಚೆ ಉಯಿಸ್ಕೊಂಡು ಒಬ್ರು ಅಚ್ಚೆ ಹಾಕಿಸ್ಕೊಂಡಾಗ ಅವನು ಎಷ್ಟೊಂದು, ಅಯ್ಯೋ ನನಗೂ ಈ ತರ ಇದಾರ ಫ್ಯಾನ್ಗಳು, ನನಗೂ ಈ ತರ ಇದಾರ ಅಭಿಮಾನಿಗಳು, ನನಗೂ ಈ ತರ ಇದಾರ ಅಂತಿದ್ರು. ಇವಾಗ ಎಷ್ಟೊಂದು ಅಂತ ಕರ್ನಾಟಕದಲ್ಲಿ ಅವ್ರ ಅಭಿಮಾನಿಗಳು ಎಷ್ಟೊಂದು ಜನ ಹಾಕಿಸ್ಕೊಂಡವ್ರೆ ಅಂತ ನೋಡ್ಬಿಟ್ರೆ ತುಂಬಾ ಖುಷಿ ಪಡ್ತಾನೆ. ಅವ್ನು ಯಾವತ್ತೂ ಈ ಪ್ರೀತಿ ಮರೀದಿಲ್ಲ. ಅಂದ್ರೆ ಬೇಜಾರ್ ಮಾಡ್ಕೋದ್ ಬೇಡ. ಅಲ್ಲಿ ಎಲ್ಲಾ ಜನ ಇದ್ ಮಾಡ್ಕೊಂಡು ಅಂದ್ರೆ ಯಾವತ್ತು ನೋಡ್ತಾನೆ, ಮಾತಾಡ್ಸೇ ಇರ್ತಾನೆ, ನೋಡ್ತಿದ್ರೆ ನಿಮ್ ಪ್ರೀತಿ ಇದೇ ತರ ಇರ್ಲಿ. ಅವನು ನಿಮ್ಮ ಮಾಡಿರೋದ್ನೆಲ್ಲ ನಾನು ಹೇಳಿ ಅದು ಅವನ್ಗ ಯಾವತ್ತು ಅವನು ಅರ್ಥ ಮಾಡ್ಕತ್ತಿದಾರೆ ಅಂತ ಅನ್ಕತೀನಿ ನಾನು. ಅಣ್ಣ ಅದೇ ತರ ಅರ್ಥ ಮಾಡ್ಕತ್ತಿದಾರೆ. ಈಗ ಹುಟ್ಟೂರಲ್ಲಿ ಒಂದು ಕಟ್ಔಟ್ ಬೀಳ್ಬೇಕು, ನಂದು ಪೋಸ್ಟರ್ ಅಲ್ಲಿ ಒಂದು ಫೋಟೋ ಬರಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ ಇರುತ್ತೆ. ಯಾಕಂದ್ರೆ ಯುವಕರು ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ಊರಲ್ಲಿರುವಂತ ತಂದೆ ತಾಯಿ ಹೆಸರನ್ನ ಒಂದಿಷ್ಟು ಎತ್ತಬೇಕು, ಸಮಾಜದಲ್ಲಿ ನಾನು ಕೂಡ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಬಹಳ ಕಷ್ಟಪಟ್ಟವರು. ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಪಟ್ಟಿರುವಂತ ಕಷ್ಟ ಅದೆಲ್ಲವೂ ಕೂಡ ನೋಡ್ತಾ ಹೋದ್ರೆ ಗಿಲ್ಲಿ ಅವರು ಪಟ್ಟಿದ್ದು ಕಷ್ಟ ಅಷ್ಟಿಷ್ಟಲ್ಲ ಸೌಮ್ಯ. ಅವ್ರು ಹೇಳ್ತಾ ಇರುವಂತ ಒಂದೊಂದು ವಿಡಿಯೋಗಳು ನೋಡಿದ್ರೆ ಅಂದ್ರೆ ಕಷ್ಟ ಅಂತೂ ನನ್ನ ತಾಯಿ ಹತ್ರ, ನನ್ನ ಹತ್ರ ಮಾತ್ರ ಏನು ಹೇಳ್ಕೊಂಡಿಲ್ಲ. ಅವನು ಹಿಂಗ್ ಕಷ್ಟಪಟ್ಟು ಇನ್ನೂ ಹೇಳ್ಕೋದಿ ಯಾವುದೇ ಆಗ್ಲಿ, ಅವನು ಕಷ್ಟದ ವಿಚಾರ ಮಾತ್ರ ಏನು ಹೇಳ್ಕೋದಿಲ್ಲ. ಅಂದ್ರೆ ಅವ್ನು ಯಾವಾಗ್ಲೂ ಕಷ್ಟ ಇರ್ಲಿ ಸುಖ ಇರ್ಲಿ ನೆಗಿಸ್ತಾ ಇರ್ತಾನೆ. ತಾಯಿನೇ ಆಗ್ಲಿ ಮನೇಲಿ ಆಗ್ಲಿ, ಈಗ ಕರ್ನಾಟಕದ ಜನನೇ ನೆಗಿಸ್ತಾನೆ. ಅದು ತುಂಬಾ ಖುಷಿ. ನನ್ನ ನೆಗಿಸ್ತಾವನೆ ಅಂತಿದ್ದಿ, ಕರ್ನಾಟಕದ ಜನನೇ ನೆಗಿಸ್ತಾವನೆ. ಮಕ್ಕಳಿಂದ ದೊಡ್ಡವರಿಂದ ಚಿಕ್ಕವರಿಂದ ವಯಸ್ಸಾದವರಿಂದ ಎಲ್ಲರೂ ನೆಗಿಸ್ತಾನೆ ಅಂದ್ರೆ ತುಂಬಾ, ಅದಕ್ಕಿಂತ ಭಾಗ್ಯ ಇನ್ನೇನಪ್ಪ ಬೇಕು ನಮ್ಗೆ. ಅಂದ್ರೆ ಕರ್ನಾಟಕದ ಜನತೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ಗಿಲ್ಲಿ ಅವರ ತಾಯಿ ಅಂತ ಒಂದಿಷ್ಟು ಫೋಟೋಗಳು, ಸೆಲ್ಫಿಗಳು ತಗೋತಾ ಇದ್ದಾರೆ. ಎಷ್ಟು ಖುಷಿ ಇದೆ ನಿಮಗೆ? ಖುಷಿ ಅಂದ್ರೆ ಇಂಥ ಮಗಂದು ಪಡೆದದ್ದು ನನ್ನ ಭಾಗ್ಯ, ನನ್ನ ಪುಣ್ಯ. ಯಾವ ದೇವ್ರು ಕೊಟ್ಟ ಮಗನ ಇವನು. ಇಷ್ಟೊಂದು ಕರ್ನಾಟಕ ಜನ ಸಂಪನ್ನ ಮಾಡ್ಕೊಟ್ಟಾನೆ. ಅವ್ರ ಮಾತುಗಳು ಕೇಳ್ತೀನಿ, ಅವ್ರ ಖುಷಿ ನೋಡ್ತೀನಿ, ಅವ್ರ ನೇಗ ನೋಡ್ತೀನಿ. ಇದ್ದದ್ದು ಖುಷಿ ಐತೆ. ಅಂದ್ರೆ ಕರ್ನಾಟಕ ಜನತೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಇಷ್ಟೊಂದು ವೋಟ್ ಮಾಡುವ ಮೂಲಕ ಗಿಲ್ಲಿನೇ ಗೆಲ್ಲಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ಏನೋ ಹಳ್ಳಿ ಹೈದ ಬೆಳಿಬೇಕು, ಮಳವಳ್ಳಿಯ ಮುತ್ತು ಗೆಲ್ಲಬೇಕು ಅನ್ನುವಂತ ಆ ಪ್ರೀತಿ ತೋರಿಸ್ತಾ ಇದ್ರಲ್ಲ, ಅಷ್ಟೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತಲ್ಲ, ತಂದು ನಿಮ್ಗೆಲ್ರಿಗೂ ಕೂಡ ತೋರಿಸ್ತಾ ಇದ್ರು ಫೋನ್ ನಲ್ಲಿ. ನೋಡಿ ಗಿಲ್ಲಿ ಹಿಂಗ ಆಡ್ತಾ ಇದ್ದಾನೆ, ಬಿಗ್ ಬಾಸ್ ಮನೇಲಿ ಮಾತಾಡಿದ್ದಾನೆ ಅಂತಂದಾಗ ಅದು ನೋಡಿದಾಗ ಕೇಳಿದಾಗ ಯಾವ ರೀತಿ ಆದಂತ ಸಂಭ್ರಮ ಐತಿ ನಮ್ಗೆ?
ಸುದೀಪ್ ಸರು ಯಾರು ಇಷ್ಟು ಓಟ್ ತಗಾನಿಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ ತಕಂದು ಗೆದ್ದವ್ರೆ ಅಂತ ಅಂದಾಗ ನನಗೆ ಅವಾಗ ಏನು ಗೊತ್ತಾಗ್ಲಿಲ್ಲ. ಅವಾಗ ಕೈ ಎತ್ತಬೇಕಾದ್ರೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಹೇಳ್ಕನಾರ್ದಷ್ಟ ಅಯ್ಯಪ್ಪ ಇಷ್ಟೊಂದು ಕರ್ನಾಟಕವೇ ಪ್ರೀತಿಸ್ತಾ ಇದೆ, ಇಷ್ಟೊಂದು ಜನ ಅಯ್ಯಪ್ಪ ಏನು ಅಭಿಮಾನಿಗಳು ಎಲ್ಲ, ನಮ್ಗೇನು ಗೊತ್ತಿಲ್ಲ, ನಮ್ ಎಲ್ಲೂ ಹೋಗಿಲ್ಲ ಬಂದಿಲ್ಲ, ಎಲ್ಲನೂ ಅವರೇ ಮಾಡ್ತಾವ್ರೆ. ದೇವ್ರು ಮಾಡ್ಬೇಕಾದ್ರು ಅವರೇ, ಆಲಭಿಷೇಕ ಮಾಡ್ಬೇಕಾದ್ರು ಅವರೇ, ಕಟ್ಟೋಟ್ ಹಾಕ್ಸ್ ಎಲ್ಲ ಅವರೇ ಮಾಡಿದ್ರು ಅಂತ ತುಂಬಾ ಖುಷಿ ಆಯ್ತು. ಇನ್ನು ನಾನಂತೂ ಕರ್ನಾಟಕ ಜನ ಅಂತೂ ಮರೀದಿಲ್ಲ ಯಾವಾಗ್ಲೂ. ಈಗ ವೇದಿಕೆ ಮೇಲೆ ಗಿಲ್ಲಿ ಅವ್ರು ಬಂದಿರ್ತಾರೆ, ರಕ್ಷಿತಾ ಬಂದಿರ್ತಾರೆ, ಅಶ್ವಿನಿ ಅವ್ರು ಬಂದಿದ್ದಾಗ ಅಯ್ಯೋ ಏನಾಗುತ್ತೋ ಕೊನೆ ಮೂಮೆಂಟ್ ಅಲ್ಲಿ, ಆ ಮೂಮೆಂಟ್ ಹೆಂಗಿತ್ತು, ಆ ಸಮಯದಲ್ಲಿ ಹಿಂಗ ಅನಿಸ್ತಾ ಇತ್ತು ನಿಮಗೆ ಅಂತ? ಅವಾಗ ಏನು ಅನ್ಸಿಲ್ಲ ನಮ್ಗೆ, ಎಲ್ಲ ಆಡವ್ರೆ ಯಾರ್ಗೆ ಆ ತರ ತಿಳ್ಕೊಂಡಿದ್ವಿ. ಅಂದ್ರೆ ನನ್ ಮಗ ಗಿಲ್ಲಿ ಕೈ ಎತ್ತದ ಮೇಲೆ ನನ್ಗೆ ಇದಾಗಿ ಖುಷಿ ಆಯ್ತು. ಓಕೆ, ಕೊನೆಯದಾಗಿ ಕರ್ನಾಟಕ ಜನತೆಗೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಎಷ್ಟೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳಕ್ ಬಯಸ್ತೀರಾ ಗಿಲ್ಲಿ ಅವರ ಪರವಾಗಿ ಅಭಿಮಾನಿಗಳಿಗೆ? ಯಾವಾಗ್ಲೂ ನನ್ನ ಚಿರೋಣಿ ಅವ್ರಿಗೆ ನಾನು ನಿಜವಾಗ್ಲೂ ನನ್ನ ಮನಸ್ಪೂರ್ಕ ಹೇಳ್ತಾವನಿ. ಅವ್ರು ಯಾವಾಗ್ಲೂ ಇವಾಗ ನೋಡೋಕ್ಕಾಗ್ಲಿಲ್ಲ ಅಂದ್ರು ನೋಡ್ತಾರೆ, ಮಾತಾಡಿಸ್ತಾರೆ. ಎಲ್ರು ಅವ್ನು ಬಂದು ಎಲ್ಲನ ಅರ್ಥ ಮಾಡ್ಕೊಂಡು ಎಲ್ಲ ನೋಡಿ ಎಲ್ರು ಮಾತಾಡ ಅಭಿಮಾನಿಗಳಿಗೆ, ಕರ್ನಾಟಕ ಜನಕ್ಕೆಲ್ಲ ನಾನು ನಮಸ್ಕಾರ ಹೇಳ್ತೀನಿ. ಇದು ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಗಿಲ್ಲಿ ಅವರ ತಾಯಿ ಬಹಳ ಅದ್ಭುತವಾಗಿ ಹೇಳಿದ್ರು. ಯಾಕಂದ್ರೆ ಕರ್ನಾಟಕ ಜನತೆ ನನಗೊಂದು ಇಷ್ಟೊಂದು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಎಲ್ಲಿ ಹೋದ್ರೂ ಕೂಡ ಗುರುತಿಸಿ ಗಿಲ್ಲಿ ಅವರ ತಾಯಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಲ್ಲ, ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತ ವಿಚಾರ ಅಂತಾನೆ ಹೇಳಿದ್ರು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕಾರ್, ರೆಬಲ್ ಟಿವಿ, ಮಳವಳ್ಳಿ.